ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರದ ಒಂದು ಪ್ರೋಟೋಕಾಲ್ ಪ್ರಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯ ಸ್ಥಾನ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕಳೆದ 12 ವರ್ಷದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಕೊಡುಗೆಯನ್ನು ಶಿವಮೊಗ್ಗ ಕ್ಷೇತ್ರಕ್ಕೆ ಯಾವುದೋ ಮಾಡಿದ ಅಭಿವೃದ್ಧಿ ಕೆಲಸಕ್ಕೆ ಬಂದು ನಿಮ್ಮ ಹೆಸರಿಡುವಂಥ ಪ್ರಯತ್ನ ತಾವೇನು ಮಾಡ್ತಾ ಇದ್ದೀರಿ? ನಿಮ್ಮದೇ ಸರ್ಕಾರ ಬಂದು 6 ತಿಂಗಳಾಯ್ತು. ಉದಾಹರಣೆಗೆ ನಿನ್ನೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ವೀಕ್ಷಣೆ ಮಾಡ್ತೀನಿ. ಹೌದು, ಕೇಂದ್ರ ಸರ್ಕಾರದಿಂದ ಹಣ ತಂದಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ, ಉದ್ಘಾಟನೆ ಹಂತಕ್ಕೆ ಬರ್ತಾ ಇದೆ. ಜನರಿಗೆ ನಮ್ಮ ಉದ್ಘಾಟನೆ, ನಮ್ಮ ಕೇಂದ್ರದ ಮಂತ್ರಿಗಳು, ಜಿಲ್ಲೆಯ ರಾಜ್ಯದ ಮಂತ್ರಿಗಳು ಬರೋವರೆಗೂ ಕೂಡ ತಡ ಮಾಡದೆ ಅವ್ರಿಗೆ ಸರ್ವಿಸ್ಗೋಸ್ಕರ ಅದನ್ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಅಧಿಕಾರಿಗಳು ಅವ್ರು ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನನಗೆ ಒಂದು ರಿಬ್ಬನ್ ಕಟ್ ಮಾಡೋದು ಈ ತರ ಕೆಲಸ ಮಾಡಿ ನಾವು ನಮ್ಮ ಪ್ರಯತ್ನವನ್ನ ಮಾಡ್ತೀವಿ ಹೊರತು ಯಾರ್ದೋ ಹೆಸರಿಗೆ ಯಾರೋ ಮಾಡಿದ್ದ ಅಭಿವೃದ್ಧಿ ಕೆಲಸ ನಾನು ಅಂತ ಹೇಳ್ಕೊಳಂತ ಆ ಸಣ್ಣತನ ನನಗೆ ಇಲ್ಲ. ಮತ್ತು ವಿಶೇಷವಾಗಿ ನಿನ್ನೆ ಗೌರವಾನ್ವಿತ ಅಲ್ಲಮ್ಮ ಪ್ರಭುಗಳ ಒಂದು ಜನ್ಮಸ್ಥಳಕ್ಕೆ ಹೋಗಿದೆ, ತುಂಬಾ ಸಂತೋಷ. ಯಾಕಂದ್ರೆ ಇಷ್ಟು ವರ್ಷ ಆದ್ಮೇಲೆ ಸೊರಬದ ನಾಯಕರನ್ನ 4 ಬಾರಿ MP ಆಗಿ ಈ ಕ್ಷೇತ್ರ ಜನ ಮಾಡಿದ್ದಾರೆ. ಶಿಕಾರಿಪುರ ತಾಲೂಕಿನ ಜನನೂ ಕೂಡ ಓಟ್ ಕೊಟ್ಟಿದ್ದಾರೆ. ಶರಣರ ಬಗ್ಗೆ ಇತಿಹಾಸ ಬರೆದಂಥವ್ರು, ಶರಣರ ಬಗ್ಗೆ ಆಸಕ್ತಿ ಇದ್ದಂಥವ್ರು ಇಷ್ಟು ವರ್ಷ ಓಟ್ ಹಾಕಂತ ಬಂದಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದಾರೆ. ಪಾಪ ಇವತ್ತು ಅನ್ಸಿದೆಯಲ್ಲ ಅವರಿಗೆ ಆ ಒಂದು ಅಲ್ಲಮ್ಮ ಪ್ರಭುಗಳ ಒಂದು ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ಆದರೆ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಗೌರವಾನ್ವಿತ ಯಡಿಯೂರಪ್ಪನವರ ಆಶ್ವಾದಿಂದ 2019-20ಕ್ಕೆ 1 ಕೋಟಿ ರೂಪಾಯಿಯನ್ನ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಅಭಿವೃದ್ಧಿಗೋಸ್ಕರ ಹಣವನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇದೇ ಸನ್ಮಾನಿಸಿದ ಯಡಿಯೂರಪ್ಪನವರು 1 ಕೋಟಿಯನ್ನ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಮಠದ ಅಲ್ಲಿಯ ಗುರುಗಳ ಅಕೌಂಟಿಗೆ 50 ಲಕ್ಷ ರೂಪಾಯಿ ಹಣ ಜಮಾ ಆಗಿದೆ. ಅಭಿವೃದ್ಧಿ ಕಾರ್ಯ ಅವ್ರ ಟ್ರಸ್ಟ್ ಹೆಸರಲ್ಲೇ ಇದೆ, ಅವ್ರು ಶುರು ಮಾಡಬೇಕಾಗಿತ್ತು. 3ನೇದು, ಇತಿಹಾಸ ಕೇಂದ್ರದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಒಂದು ಯಾವ್ದಾರ ಒಂದು ಯೋಜನೆಗೆ ಪರ್ಮಿಷನ್ ಬೇಕಾಗತ್ತೆ. ಯಾಕಂದ್ರೆ ಆ ಒಂದು ಪುಣ್ಯ ಸ್ಥಳದಲ್ಲಿ ಒಂದು ಇಟ್ಕೆನೂ ಕೂಡ ಯಾರು ಮುಟ್ಟಂಗಿಲ್ಲ. ಅಲ್ಲಮ್ಮ ಪ್ರಭುಗಳ ಒಂದು ಜನ್ಮಸ್ಥಳ ಏನಿದೆ, ಇಡೀ ಊರೇ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನ ಪರ್ಮಿಷನ್ ಬೇಕೇ ಬೇಕು. ಯಾಕೆ ಅಂದ್ರೆ ತಾಳಗುಂದ ಪಕ್ಕದಲ್ಲೇ ಇದೆ, ಅದರ ಇತಿಹಾಸ ಇದೆ. ಅಶೋಕ್ ಸಾಮ್ರಾಟರ ಒಂದು ಸಂದರ್ಭದ ಒಂದು ಅನೇಕ ಚಿಹ್ನೆ ಮುಕಟಗಳು ಅಲ್ಲಿ ಆ ಭಾಗದಲ್ಲಿದೆ. ಹಾಗಾಗಿ ಆ ಜಾಗದಲ್ಲಿ ಒಂದು ಕೇಂದ್ರದ ಒಂದು ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಡಿಸಿದಂಥ ಒಬ್ಬ MP ರಾಘವೇಂದ್ರ ಅನ್ನೋದು ಅವ್ರಿಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ನಿನ್ನೆ ಹೋಗಿ ಪಾಪ ಅವ್ರು ನನಗೆ ತುಂಬಾ ನೋವಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಪ ಆ ಥರ ನೋವಾಗಂತ ಹೆಜ್ಜೆಗೂ ಕೂಡ ಅವ್ರ ಆಡಳಿತ ಅವಧಿಯ ಪ್ರತಿ ಹೆಜ್ಜೆನೂ ಕೂಡ ನನಗೂ ಕೂಡ ಸಿಗುತ್ತೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ. ಅದ್ರ ಮೊದಲು ಸರ್ಕಾರ ಇದು ಜನ ಆಶೀರ್ವಾದನ ಮಾಡಿದ್ದಾರೆ, ಅದನ್ನು ಉಪಯೋಗಿಸ್ಕೊಂಡ್ಲಿ, ಸಂತೋಷ. ಈಗಲಾದ್ರೂ ಕೂಡ ಚರಣ ಜಾಗ ಅಭಿವೃದ್ಧಿ ಮಾಡಬೇಕು ಅಂತ ಅವ್ರಿಗೆ ಅನಿಸಿದೆಯಲ್ಲ. ಮತ್ತೆ ಅವ್ರು ಮಾಡ್ಬೇಕಾದ್ರೆ ಏನೂ ಇಲ್ಲ, ಎಲ್ಲ ನಿಮ್ಮ ರಾಗಣ್ಣ 2 ಕೋಟಿ ಹಣ ಕೊಡ್ಸಿದ್ದೀನಿ, ಸೆಂಟ್ರಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡ್ಸಿದ್ದೀನಿ. ಈಗ ಚುನಾವಣೆ ಬಂದಾಗ ಪಾಪ ಅದ್ರ ಬಗ್ಗೆ ಯಾಕೋ ಅಭಿಮಾನ ಪ್ರೀತಿ ಅವರಿಗೆ ಬಂದಿದೆ. ಅವತ್ತು ಮೊನ್ನೆ ಗೌರವಾನ್ವಿತ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಫ್ರೀಡಂ ಪಾರ್ಕ್ ನಾನೇ ಮಾಡಿಸಿದ್ದು ಅಂತೇಳಿ. ಪಾಪ ಅವ್ರಿಗೆ ಮಾಹಿತಿ ಕೊಡ್ತೀನಿ, ಪಕ್ಕದಲ್ಲಿ ಇದ್ದಂಥವ್ರು ಕಿವಿ ಊದೊಂದರ ಏನು ತಪ್ಪು ಹೇಳಿದ್ರೆ ಏನೋ ಗೊತ್ತಿಲ್ಲ. ಅದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಫ್ರೀಡಂ ಪಾರ್ಕ್ ಅನ್ನ ಹಳೆ ಜೈಲನ್ನ ಬೇರೆ ಜಾಗಕ್ಕೆ 50 ಎಕರೆ ಜಾಗ ಕೊಟ್ಟು ಶಿಫ್ಟ್ ಮಾಡಿಸಿ ಆ ಫ್ರೀಡಂ ಪಾರ್ಕ್ನ 24 hours ಅಲ್ಲಿ ಸರ್ಕಾರದ ಆದೇಶ ಮಾಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಾಗರಿಕರಿಗೆ ಅದು ಉಪಯೋಗಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಈ ರೀತಿ ಸುಳ್ಳು ಹೇಳ್ಕೊಂಡು ಈಗ ಪ್ರಚಾರ ಮಾಡೋದು ಬಿಟ್ಟು ಹೊಸದಾಗಿ ನೀವೇನು ಈ ಜಿಲ್ಲೆಗೆ ತಂದಿದ್ದೀರಿ ಅಭಿವೃದ್ಧಿ ವಿಚಾರದಲ್ಲಿ, ಆದಿಕ್ಕೆ ನಮ್ಮ ಒಬ್ಬ ಚುನಾಯಿತ ಪ್ರತಿನಿಧಿ ನಂದು ಕೂಡ ಸಹಕಾರ ಇರುತ್ತೆ. ಮತ್ತು ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರನೇ, ಚುನಾವಣೆ ಬರೋರು ಕೂಡ ಕಾಂಗ್ರೆಸ್ BJP ಸರ್ಕಾರ ಬಂದ್ರೆ ನಮ್ಮ ಎಲ್ಲರದು ಸರ್ಕಾರ. ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಗೌರವಿಸ್ಬೇಕು ನನ್ನ ಕರ್ತವ್ಯ, ಉಪಮುಖ್ಯಮಂತ್ರಿಗಳು ಗೌರವಿಸ್ಬೇಕು ನನ್ನ ಕರ್ತವ್ಯ. ಈವನ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಮನೆಗೆ ಹೋಗಿ ನಾನು ಕೂಡ ಗೌರವಿಸ್ ಬಂದಿದ್ದೀನಿ. ಮಧು ಬಂಗಾರಪ್ಪ ಅಂತ ಅಲ್ಲ, ಒಬ್ಬ ನಮ್ಮ ಉಸ್ತುವಾರಿ ಸಚಿವರು ಅಂತ ಹೇಳಿ. ಯಾತಕ್ಕೋಸ್ಕರ? ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ರಾಜಕಾರಣವನ್ನು ಬದಿಗಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಸರ್ಕಾರ ಬಂದು 15 ದಿನದಲ್ಲಿ ಗೌರವಾನ್ವಿತ ಅವ್ರ ಮನೆಗೆ ಹೋಗಿದ್ದೀನಿ. ನಮ್ಮ ಯಡಿಯೂರಪ್ಪನವ್ರು ಹಾಕೊಟ್ಟಂತ ಮೇಲ್ಪಂಕ್ತಿ, ಅವ್ರು ಹಿಂದ್ ಮುಖ್ಯಮಂತ್ರಿಗಳು ಇದ್ದಾಗ ಬಂಗಾರಪ್ಪನವ್ರ ಮನೆ ಹೋಗಿದ್ರು, ದೇವೇಗೌಡರು ಮನೆ ಹೋಗಿದ್ರು. ಈ ರೀತಿ ಅವರಿಂದ ಕಲ್ತಂತ ಒಂದು ಕೆಲವು ಒಳ್ಳೆ ಗುಣಗಳನ್ನ ಇವತ್ತು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡ್ತಿದ್ದೀನಿ. ಅದು ಬಿಟ್ಟು ಅವ್ರ ಸ್ಟೇಟ್ಮೆಂಟ್ ಇದೆಯಲ್ಲ, ಅದೇನೋ ಬೆಣೆ ಇನ್ನೊಂದು ಏನೇನೋ ಮಾತಾಡಿದಾರೆ ನಿನ್ನೆ, ನಮ್ಗೆ ಅಂಥ ಭಾಷೆ ಎಲ್ಲ ಮಾತಾಡ್ಲಿಕ್ಕೆ ಬರಲ್ಲ. ಒಂದು
ಎಷ್ಟು ಸತಿ MP ಆದೆ, ಎಷ್ಟು ಸತಿ MLA ಆದನ್ಗಿಂತ ನಿನ್ನ ಅವಧಿಯಲ್ಲಿ ಏನು ಜನರಿಗೆ ಏನು ಮಾಡಿದ್ಯಾ ಅದು ಮುಖ್ಯ. ಆ ಅಕೌಂಟ್ಸ್ ಕೊಡಕ್ಕೆ ನಾನು ತಯಾರಿದ್ದೀನಿ. ಅದು ಬಿಟ್ಟು ಈ ರೀತಿ ಅಂತ ಅಧಿಕಾರಿಗಳನ್ನ ಕರೆದು ಧಮಕಿ ಹಾಕಂಥದ್ದು, ಯಾಕೆ MP ಕರೆದೆ ಹೋಗಿದ್ದು ಅಂತ ಹೇಳ್ತಾರೆ. ಸಾಗರ ಕ್ಷೇತ್ರದಲ್ಲಿ BSNL ಟವರ್ ಹಾಕ್ಸ್ಲಿಕ್ಕೆ AC ನೇತೃತ್ವದ ಅಧಿಕಾರಿಗಳು ಕರೆದ್ರೆ ಯಾರು ಕೂಡ ಬರ್ಲಿಕ್ಕೆ ಹೆದರುತ್ತಾರೆ ಪಾಪ. ಇವತ್ತು ಐತಿಹಾಸಿಕ 280 ಟವರ್ಗಳನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದು ಲ್ಯಾಂಡ್ ಸರ್ವೆ ಮಾಡಿ ಅದು ನೋಡಿ ಫಾರೆಸ್ಟ್ ನಲ್ಲಿ ಬರುವಂತ 40 ಟವರ್ಗಳನ್ನ ನಿನ್ನೆ NOC ಕೊಡ್ಸಿದ್ದೀನಿ ಕೇಂದ್ರದಿಂದ. ಗುಡ್ಡಗಳಲ್ಲಿ ಬರುವಂತ 40 ಟವರ್ಗಳು ಹಾಕ್ಲಿಕ್ಕೆ BSNL ಇದರಿಂದ ಫಾರೆಸ್ಟ್ ಇಂದ ಪರ್ಮಿಷನ್ ಕೊಡಿಸಿದೆ ನಿನ್ನೆ. ಅದೇ ರೀತಿ ಈ ಅಲ್ಲಮ್ಮ ಪ್ರಭುಗಳ ಈ ಪುಣ್ಯ ಸ್ಥಳಕ್ಕೆ ಕೇಂದ್ರದ NOC ತಗೊಂಡು ವಿತ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇದ್ದೀನಿ. ಅದು ಬಿಟ್ಟು ಸಂತೋಷ, ಶರಣರ ಜಾಗಕ್ಕೆ ಹೋಗ್ಬೇಕು, ಇನ್ನಾರು ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳಿದ್ದಾರೆ, ಸ್ವಂತ ಆಶೀರ್ವಾದ ತಗೊಂಡ್ಲಿ. ಅದು ಬಿಟ್ಟು ಈ ರೀತಿ ರಾಜಕೀಯ ಸ್ಟೇಟ್ಮೆಂಟ್ ಕೊಡೋದಿದ್ರೆ ನಾನು ಕೂಡ ಕೊಡ್ಲಿಕ್ಕೆ ದೇವ್ರು ನಂಗೆ ಶಕ್ತಿ ಕೊಟ್ಟಿದ್ದಾನೆ. ವಿಚಾರ ಅಂದ್ರೆ ಈಗ ಏರ್ಪೋರ್ಟ್ ವಿಚಾರದಲ್ಲಿ ಹೆಚ್ಚಿನ ಜಾಸ್ತಿ ಖರ್ಚಾಗಿದೆ, ಅದು ತನಿಖೆಗೆ ಒಳಪಡಿಸ್ತೀನಿ ಕಲಬುರಗಿ ಮತ್ತೆ ಇದು ಶಿವಮೊಗ್ಗದ್ದು ನಾನು ಬರ್ದಿದ್ದೀನಿ ಅಂತ ಹೇಳಿ. ತುಂಬಾ ಸಂತೋಷ. ಇವ್ರ ಯೋಗ್ಯತೆಗೆ ಕಳೆದ 15 ವರ್ಷದಲ್ಲಿ ಶಿವಮೊಗ್ಗ ಮೆಡಿಕಲ್ ಕಾಲೇಜ್ ಬಂದಿದ್ದು ನಮ್ಮ ಕಾಲದಲ್ಲಿ, ಶಿವಮೊಗ್ಗ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ತಂದಿದ್ದು ನಮ್ಮ ಕಾಲದಲ್ಲಿ, ಶಿವಮೊಗ್ಗ ಆಯುರ್ವೇದಿಕ್ ಯೂನಿವರ್ಸಿಟಿ ತಂದಿದ್ದು ನಮ್ಮ ಕಾಲದಲ್ಲಿ, ಶಿವಮೊಗ್ಗದ ವಿಮಾನ ನಿಲ್ದಾಣ ಮಾಡಿರೋದು ನಮ್ಮ ಕಾಲದಲ್ಲಿ, ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಂದ 15,000 ಕೋಟಿ ತಂದಿರೋದು ನಾವು, ಶಿವಮೊಗ್ಗದ ಪ್ರವಾಸೋದ್ಯಮಕ್ಕೆ ಎಲ್ರಿ ಆ ಲೆಟರ್ ಕೊಡ್ರಿ ಇಲ್ಲಿ. ನಿನ್ನೆ ಗೌರವಿತ ಸರ್ಕಾರ ಪತ್ರ ಬರೆದಿದೆ. ಕಾಂಗ್ರೆಸ್ ಸರ್ಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ 10ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳನ್ನ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಏನಿದು ಅವೆಲ್ಲ ಫಂಡ್ ಅನ್ನು ವಾಪಸ್ ತೆಗೆದುಕೊಳ್ಬೇಕಂತ ಪತ್ರ ಬರೆದಿದ್ದಾರೆ. ಆ ಪತ್ರನ ಕೂಡ ನಾನು ರಿಲೀಸ್ ಮಾಡ್ತೀನಿ ಇವತ್ತು. ಹಾಗಾಗಿ ಇವ್ರು ಹೊಸದಾಗಿ ತರೋದು ಬೇಡ. ಸ್ಯಾಂಕ್ಷನ್ ಆಗಿದ್ದಕ್ಕೆ ಜೀವ ತುಂಬ ಕೆಲಸ ಮುಗಿಸಿದ್ರೆ ಸಾಕು, ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ. ಆ ದಿಕ್ಕಲ್ಲಿ ಕೈ ಜೋಡಿಸ್ಬೇಕೇ ಹೊರತು ಬಂದಂಥ ಅಧಿಕಾರಿಗಳಿಗೆ ಧಮಕಿ ಹಾಕೊಂಡು ನೀನು ಯಾಕೆ ಹೋದೆ, ಅಲ್ಲಿ ಯಾಕೆ ಹೋದೆ. ಪಾಪ ಮಧು ಬಂಗಾರಪ್ಪ ಮೊದಲು ಹಾಗಿದ್ದಿಲ್ಲ, ಅವ್ರ ಕಿವಿ ಚುಚ್ಚುವಂಥ ಜನ ಅಕ್ಕಪಕ್ಕದಲ್ಲಿ ಆ ಥರ ಹೆಚ್ಚಾಗಿದ್ದಾರೆ ಏನೋ ಗೊತ್ತಿಲ್ಲ. ಹಾಗಾಗಿ ನಮಗೆಲ್ಲರೂ ಕೂಡ ನೀವು ಉಸ್ತುವಾರಿ ಸಚಿವರು ಈ ರೀತಿ ಚುನಾಯಿತ ಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡೋದು ಬಿಟ್ಟು ಸಾಕಾರ ತೆಗೆದು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ನಾನು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ಟೇಜ್ ಅಲ್ಲಿ ಒಂಥರ ಮಾತಾಡ್ತಾರೆ, ಇಲ್ಲಿ ಬಂದ ಕೆಳಗಿಳಿದ ಮೇಲೆ ಪ್ರೆಸ್ ಮೀಟ್ ಅಲ್ಲಿ ಒಂಥರ ಮಾತಾಡ್ತಾರೆ. ಹೊಗಳಿದ್ದು ಅಂದ್ರೆ CM ಸ್ಟೇಜ್ ಮೇಲೆ ಹೊಗಳ್ತಾರೆ, ಕೆಳಗಿಳಿದ ಮೇಲೆ ಅವ್ರನ್ನ ತೆಗಳ್ತಾರೆ. ಹಾಗಾಗಿ ಡಬಲ್ ಸ್ಟ್ಯಾಂಡ್ ಮಾಡ್ತಾರೆ. ಆ ಸಂಸ್ಕಾರ ನಮಗೆ ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಮೊದಲೇ ಬಾರಿಗೆ ಬಂದಾಗ ಆ ವೇದಿಕೆ ಸರ್ಕಾರಿ ವೇದಿಕೆಯಲ್ಲಿ ಅವ್ರದೇ ಆದಂಥ ಕೆಲವು ಮಾನದಂಡಗಳಿರುತ್ತೆ. ಅದ್ರಲ್ಲಿ ಮುಜುಗರ ಪಡಿಸ್ಬೇಕಾದಂಥ ಸಂಸ್ಕಾರ ನಮ್ಮ ಸಂಘಟನೆ ನಮ್ಗೆ ಹೇಳ್ಕೊಟ್ಟಿಲ್ಲ. ಅಲ್ಲ, ಅವ್ರು ಗೌರವಿಸ್ಬೇಕಂತ ನಮ್ಮ ಕರ್ತವ್ಯ. ಅದು ನಮ್ಮ ರಿಯಾಲಿಟಿ ಏನಿದೆ, ಯಾವ ವೇದಿಕೆ ಹೇಳಬೇಕು, ನಮ್ಮ ರಾಜಕೀಯ ವೇದಿಕೆ ಇದೆ, ನಮ್ಮ ಪತ್ರಿಕಾ ಸ್ನೇಹಿತರ ಮುಖಾಂತರ ಜನರ ಮುಂದೆ ಮಂಡನೆ ಮಾಡುವಂಥ ವೇದಿಕೆ ಇದೆ, ಅಲ್ಲೂ ಉಪಯೋಗಿಸ್ಕೊಂತೀವಿ ಹೊರತು ಅವ್ರು ಕಟ್ಟದಂಥ ವೇದಿಕೆ ಮೇಲೆ ಹೋಗಿ ಆ ಚೀಪ್ ಪಬ್ಲಿಸಿಟಿ ತಗೊಳ್ಳೋಂಥ ಅವಶ್ಯಕತೆ ನನಗಿಲ್ಲ.